ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮಗೆಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೋಗಿದೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ. ಮೋಹಿನಿ ಕಾಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂಚಿನ ಹಲವು ವಿಡಿಯೋಗಳಲ್ಲಿ ಮೋಹಿನಿ ಕಾಟದ ಬಗ್ಗೆ ಹೇಳಿದ್ದೀನಿ ನಾನು. ಆದರೆ ಈ ಮೋಹಿನಿ ಕಾಟ ಹೇಗೆ ಒಂದು ತೊಂದರೆ ಕೊಡುತ್ತೆ ಅಂದರೆ, ಮನುಷ್ಯನ ಜೀವನದಲ್ಲಿ ಸಹಿಸೋಕ್ಕೆ ಆಗಬಾರ್ದು ಅಂತಹ ಕಾಟವನ್ನು ಕೊಟ್ಬಿಡುತ್ತೆ. ಪ್ರೇತ, ಭೂತ, ಪಿಶಾಚಿ ಎಲ್ಲದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥದ್ದು ಮೋಹಿನಿ. ನಮಗೆ ಅದು ಕಣ್ಣು ಕಾಣಿಸದೇ ಇದ್ದು ನಮ್ಮ ಒಳಗಡೆ ಸೇರಿಕೊಂಡು ಬಹಳಷ್ಟು ಒಂದು ತೊಂದರೆಯನ್ನು ಕೊಡುತ್ತೆ. ಆದರೆ ನಾವು ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅಥವಾ ಇದರಿಂದ ಅವಾಯ್ಡ್ ಆಗೋದು ಹೇಗೆ ಅಂದರೆ, ನಾವು ಯಾವಾಗಲೂ ಕೂಡ ದೇವರ ಒಂದು ಜಪತಪಗಳನ್ನ ಮಾಡುವಂಥದ್ದು, ಶುದ್ಧವಾಗಿರುವಂಥದ್ದು, ಶುದ್ಧವಾದ ಸ್ಥಳದಲ್ಲಿ ಇರುವಂಥದ್ದು, ಶುದ್ಧವಾದ ಜಾಗಕ್ಕೆ ಹೋಗುವಂಥದ್ದು, ಸತ್ಯವನ್ನು ನಿಜವನ್ನು ಮಾತಾಡುವಂಥದ್ದು, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಜೀವನದಲ್ಲಿ ಒಂದೊಂದು ಪಾಯಿಂಟ್ ಕೂಡ ತುಂಬ ಮುಖ್ಯವಾಗಿರುತ್ತೆ. ಅಂಥದ್ದು ಮಾಡಿದಾಗ ಮಾತ್ರ ಜೀವನದಲ್ಲಿ ಬಹಳಷ್ಟು ನಾವು ಅನುಕೂಲವನ್ನು ಪಡ್ಕೋತೀವಿ. ಈ ಒಂದು ದುಷ್ಟ ಒಂದು ಆತ್ಮಗಳಿಂದ ನಾವು ಮುಕ್ತರಾಗಿರ್ತೀವಿ. ಇದೇ ರೀತಿಯಲ್ಲಿ ಮೊನ್ನೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕೇಸ್ ಬಂದಿತ್ತು. ಒಬ್ಬರು ಕ್ಲೈಂಟಿಗೆ ಮೋಹಿನಿ ಆಕರ್ಷಣೆ ಆಗಿದೆ. ಅವರಿಗೆ ಮದುವೆ ಆಗಿದೆ, ಸುಮಾರು 50 ವರ್ಷ, ಮಕ್ಕಳಿದ್ದಾರೆ, ಬಹಳ ಚೆನ್ನಾಗಿರುವಂಥ ಫ್ಯಾಮಿಲಿ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಮನೆಯ ಹಿಂದೆಗಡೆ ಒಂದು ಖಾಲಿ ಜಾಗ ಇರುತ್ತೆ. ಅಲ್ಲಿ ಖಾಲಿ ಜಾಗದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಈ ಕೆಟ್ಟ ವಸ್ತುಗಳು, ಅಂದರೆ ಈ ದೃಷ್ಟಿ ತೆಗೆದಿರ್ತಕ್ಕಂಥ ವಸ್ತುಗಳು, ಮತ್ತು ಯಾವುದಾದ್ರು ಈ ಮಂತ್ರ, ಮೋಡಿ, ತಂತ್ರ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರಗಳು ಎಲ್ಲ ಹಾಕಿರ್ತಾರೆ. ಅಂಥ ಜಾಗಕ್ಕೆ ಇವರು ಹೋಗಿದ್ದಾರೆ. ಅದು ಮಧ್ಯಾಹ್ನದ ಹೊತ್ತು ಹೋಗಿದ್ದಾರೆ. ಇವ್ರ ಮನೆಯವ್ರು ಹೇಳೋದಂತೆ, ಬೇಡ ಹೋಗಬೇಡಿ ಇಷ್ಟೊತ್ತಲ್ಲಿ ಅಂತ ಹೇಳಿದ್ದಾರೆ. ಆ ಸೂಚನೆ ಕೊಟ್ಟಿದ್ರೂ ಆ ಜಾಗಕ್ಕೆ ಏನೋ ನನ್ನ ವಸ್ತು ಬಿದ್ದಿದೆ ಅಂಥೇಳಿ ಅವರು ಹೋಗಿರೋದು. ಹೋದ ಮೇಲೆ ಅವತ್ತಿಂದ ಅವರಿಗೆ ಸ್ವಲ್ಪ ಅವರ ದೇಹದಲ್ಲಿ ವ್ಯತ್ಯಾಸ ಆಗಿ ಸುಮಾರು 3 ತಿಂಗಳ ನಂತರ ಇವರಿಗೆ ಈ ಒಂದು ಮೋಹಿನಿ ಕಾಟ ಸ್ಟಾರ್ಟ್ ಆಗಿದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ, ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಏನೋ ಓಡಾಡ್ದಂಗೆ ಮೈಯಲ್ಲೆಲ್ಲ. ರಾತ್ರಿ ಆದರೆ ಹೆಂಡತಿ ಜೊತೆ ಭಾರಿ ಗಲಾಟೆ, ಜಗಳ. ತುಂಬ ಶಾಂತವಾಗಿರ್ತಕ್ಕಂಥ ವ್ಯಕ್ತಿಗೆ ಈ ರೀತಿ ಆಗುವಂಥದ್ದು. ಮತ್ತು ಇವರ ಹೆಂಡತಿಗೆ ಏನಂದರೆ ವಿಚಿತ್ರ ಏನಂದರೆ, ರಾತ್ರಿಯೆಲ್ಲ ಗೆಜ್ಜೆ ಸೌಂಡ್ ಕೇಳಿಸೋದು. ಈ ಥರದ್ರಲ್ಲಿ ಬಹಳ ಒಂದು ಕಷ್ಟವನ್ನು ಅನುಭವಿಸಿದ್ದಾರೆ. ಒಂದಷ್ಟು ಜನಗಳ ಹತ್ರ ಹೋಗಿ ಪರಿಹಾರ ಕೇಳಿದಾಗ ಸುಮ್ಮನೆ ಸಿಂಪಲ್ ಆಗಿರ್ತಕ್ಕಂಥ ತಡೆ ಅಂಥವೆಲ್ಲ ಹೊಡೆದುಬಿಟ್ಟು ಒಂದಷ್ಟು ಹಣವನ್ನು ಕಿತ್ಕೊಂಡು ಕಳಿಸಿದ್ದಾರೆ ಹೊರತು ಈ ಒಂದು ಸಮಸ್ಯೆಗೆ ಪರಿಹಾರ ಆಗಿಲ್ಲ. ಹಾಗಾಗಿ ಈ ಮೋಹಿನಿ ಕಾಟಕ್ಕೆ ಏನಾದರೂ ನೀವು ಒಳಪಟ್ಟಿದ್ರೆ ಅದಕ್ಕೆ ಪರಿಹಾರ ಖಂಡಿತವಾಗ್ಲೂ ಇದೆ. ಅದಕ್ಕೆ ಮೋಹಿನಿ ಬಂಧನ ಅಂತಕ್ಕಂಥ ಒಂದು ತಂತ್ರಕ್ರಿಯೆ ಇದೆ, ಅದರಿಂದ ಮಾಡ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಆದಷ್ಟು ಕೂಡ ನೀವು ಸ್ವಲ್ಪ ಎಚ್ಚರಿಕೆ ತಗೊಳ್ಳೋದು ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತಿನ ದಿವಸ ನಾನು ನಿಮ್ಗೆ ಹೇಳೋದಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ. ನಮಸ್ಕಾರ.